ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ಸೆಪ್ಟೆಂಬರ್ 10ರ ನಂತರ ಅಂದರೆ ಆಲ್ಮೋಸ್ಟ್ ಗ್ರಹಣ ಆಗಿದೆ. ಈಗ ಈ ಸೆಪ್ಟೆಂಬರ್ 10ರ ನಂತರ ಮಕರ ರಾಶಿಯವರಿಗೆ ಕೆಲವೊಂದು ಯೋಗ ಕಾಲ ಆರಂಭವಾಗ್ತಾ ಇದೆಯಾ, ಅವರಿಗೆ ಯಾವುದಾದ್ರೂ ವಿಷಯದಲ್ಲಿ ಅನುಕೂಲವಾಗ್ತಾ ಇದೆಯಾ ಅಂದರೆ ಎಸ್, ಆಗ್ತಾ ಇದೆ. ಕೆಲವೊಂದು ಅಂದರೆ ಇಷ್ಟೂ ದಿನಗಳ ಕಾಲ 7.5 ವರ್ಷಗಳ ಕಾಲ ಇವರು ಪಟ್ಟಿರುವಂತಹ ಸಾಡೆ ಸಾತಿನ ಬಗೆಹರಿದ್ರೂ ಕೂಡ ಈಗ ಈ ಶನಿ ಪರಮಾತ್ಮ ತೃತೀಯ ಸ್ಥಾನದಲ್ಲಿದ್ದು ವಕ್ರಗಮನ ದೃಷ್ಟಿಯಿಂದ ಈಗ ದ್ವಿತೀಯ ಸ್ಥಾನ ಫಲಗಳನ್ನು ಕೊಡುತ್ತಾ ಒಂದು ರೀತಿ. ರಾಹು ಈ ದ್ವಿತೀಯ ಸ್ಥಾನ ಅಂದರೆ ಕುಟುಂಬ ಸ್ಥಾನದಲ್ಲೇ ಶನಿಯ ಜೊತೆ ಅಂದರೆ ಈ ಕೊಡುವಂತಹ ಫಲಗಳು ಈ ಕುಟುಂಬ ಜೀವನದಲ್ಲಿ ಮನಸ್ತಾಪಗಳಾಗಿರ್ಬೋದು. ಈ ರೀತಿ ವಿಷಯಗಳಿಂದ ಕಳೆದ 2-3 ತಿಂಗಳಿಂದ ನಮಗೆ ಒಳ್ಳೆಯ ಟೈಮ್ ಹೇಳ್ತಾ ಇದ್ದೀರಾ, ಯಾವುದೂ ಬರ್ತಾ ಇಲ್ಲ. ಏನಕ್ಕೆ ಅಂದರೆ ಬಿಕಾಸ್ ಈ ಶನಿ ಪರಮಾತ್ಮನ ರೆಟ್ರೋಗ್ರೇಡ್ ಸ್ಟೇಟ್ ಅಂತ ಹೇಳ್ಬೋದು. ಅದೇ ರೀತಿ ರಾಹುವಿನ ಕುಟುಂಬ ಸ್ಥಾನದಲ್ಲಿರುವಂತಹ ರಾಹು ಫಲಗಳು ಈ ರೀತಿ ಇವರಿಗೆ ಕೆಲವೊಂದು ವಿಷಯಗಳಲ್ಲಿ ನಿರಾಶೆಯನ್ನು, ಒಂದು ಅದೃಷ್ಟ ಸ್ಥಾನದಲ್ಲಿ ಕೆಲವೊಂದು ವೈಫಲ್ಯಗಳನ್ನು, ನಿರಾಶೆಯನ್ನು ನೀಡ್ತಾ ಇದ್ದಾರೆ. ಮುಖ್ಯವಾಗಿ ಮಕರ ರಾಶಿಯವರಿಗೆ ಗುರು ಪರಮಾತ್ಮ ಗುರುಬಲ, ಗುರುದಶೆ, ಅಂತರ್ದಶೆ ಅಷ್ಟು ಅನುಕೂಲವಾಗಿರಲ್ಲ. ಯಾಕಂದರೆ ಮಕರ ರಾಶಿ ಅಥವಾ ಮಕರ ಲಗ್ನದಲ್ಲಿ ಗುರು ನೀಚರಾಗ್ತಾರೆ. ಆದ್ದರಿಂದ ಇವರಿಗೆ ಗುರುದಶೆ ಆದ್ರೂ ಗುರುಬಲ ನಮಗೆ ಬೇಕು. ಗುರು ಅಂದರೆ ಇವರು ತಮ್ಮ ಸ್ವಯಂ ಪ್ರಯತ್ನದಿಂದ ಗುರುಬಲವನ್ನು ಪಡ್ಕೋಬೇಕಾಗಿರುತ್ತೆ. ಅದು ಗುರುದೇವರ ಆರಾಧನೆಯಿಂದ ಆಗಿರಬಹುದು, ಗುರು ಹಿರಿಯರ ಸೇವೆ ಮತ್ತು ಗುರು ಹಿರಿಯರ ಆಶೀರ್ವಾದದಿಂದ ಪಡ್ಕೋಬೇಕಾಗಿರುತ್ತೆ. ಹಾಗೆ ಮಕರ ರಾಶಿಯವರಿಗೆ ಯಾವ ಅಂದರೆ ಪರ್ಸ್ನಲ್ ಚಾರ್ಟಿಂದ ನೋಡಿದ್ರೆ ಮತ್ತು ನಮಗೆ ಯಾವ ದಶೆ ಅನುಕೂಲವಾಗಿರುತ್ತೆ ಅಂತ ನೋಡಿದ್ರೆ, ಇನ್ ಕೇಸ್ ನಿಮ್ಮ ಹತ್ರ ಈ ಪರ್ಸ್ನಲ್ ವೈಯಕ್ತಿಕ ಜಾತಕ ಇದ್ದರೆ, ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಇನ್ ಕೇಸ್ ಇದ್ದರೆ, ನೀವು ವೈಯಕ್ತಿಕ ಜಾತಕ ವಿಶ್ಲೇಷಣೆಯಲ್ಲಿ ನಿಮಗೆ ಮುಖ್ಯವಾಗಿ ಅನುಕೂಲವಾಗಿರುವಂತಹ ಕೆಲವೊಂದು ಯೋಗಗಳು ನಾನು ಹೇಳ್ತಾ ಇರುವಂಥ ಈ ದಶೆಗಳಲ್ಲಿ ಆಗುತ್ತೆ. ಅದು ಯಾವ ದಶೆ ಅಂದರೆ ಬುಧ ಮಹಾದಶೆ ಆಗಿರಬಹುದು, ಬುಧ ಭುಕ್ತಿ ಆಗಿರಬಹುದು, ಶುಕ್ರ ಮಹಾದಶೆ, ಶುಕ್ರ ಭುಕ್ತಿ, ಶನಿ ಮಹಾದಶೆ, ಶನಿ ಭುಕ್ತಿ, ರಾಶ್ಯಾಧಿಪತಿ ಶನಿ ಪರಮಾತ್ಮ ಆಗಿರೋದ್ರಿಂದ ರಾಹು ಮಹಾದಶೆ. ಈ ದಶೆಗಳಲ್ಲಿ ನಿಮಗೆ ಕೆಲವೊಂದು ಆಲ್ಮೋಸ್ಟ್ ತುಂಬ ಅದೃಷ್ಟ ಅನುಕೂಲ ಯೋಗ ಫಲಗಳು ಇರುತ್ತೆ. ಗುರುಬಲ ಮಾತ್ರ ನೀವು ಪಡ್ಕೋಬೇಕಾಗಿರುತ್ತೆ ಕೆಲವೊಂದು ಮುಖ್ಯವಾಗಿರುವಂತಹ ಧರ್ಮ ಕಾರ್ಯಗಳಿಂದ. ಏಕೆಂದರೆ ಯಾವ ರೀತಿ ದಶೆ ಆರಂಭವಾಗುತ್ತೆ ಅಂದರೆ, ಜಾತಕರು ತಾವು ಹುಟ್ಟಿರುವಂತಹ ನಕ್ಷತ್ರ ಏನಿದೆಯೋ ಆ ನಕ್ಷತ್ರದ ಪಾದದ ಮೇಲೆ ಈ ದಶೆಗಳು ಅನ್ನೋದು ಆರಂಭವಾಗ್ತಾ ಇರುತ್ತೆ. ಆ ಹುಟ್ಟಿರುವಂತಹ ಸಂದರ್ಭದಲ್ಲಿ ಇರುವಂತಹ ದಶೆಯನ್ನು ನಾವು ವಿಂಶೋತ್ತರ ದಶೆ ಅಂತಲೂ ಹೇಳ್ತೇವೆ. ಆ ದಶೆಯಿಂದ ಇವರಿಗೆ ದಶಾಂತರ್ದಶೆಗಳು ಆರಂಭವಾಗ್ತಾ ಇರುತ್ತೆ. ಮುಖ್ಯವಾಗಿ ನಿಮ್ಮ ಈಗ ನಡೀತಾ ಇರೋ ದಶೆ, ಅಂತರ್ದಶೆ, ಅದೃಷ್ಟ ಇತ್ಯಾದಿ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ವೈಯಕ್ತಿಕ ಜಾತಕವನ್ನು ವಿಶ್ಲೇಷಣೆ ಮಾಡ್ಕೊಳ್ಳೋದು ಉತ್ತಮವಾಗಿರುತ್ತೆ. ಇನ್ನು ಇವರ ಮನಸ್ಸನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಇವರ ಜೀವನವನ್ನು ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂದರೆ, ಇವರ ಜೀವನದಲ್ಲಿ ಮುಖ್ಯವಾಗಿ ಈ ಹಾರ್ಡ್ ವರ್ಕ್ ಮಾಡುವಂತಹ ನೇಚರ್ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ. ತುಂಬ ಜವಾಬ್ದಾರಿಯುತ ಜೀವನವಾಗಿರುತ್ತೆ ಇವರದ್ದು. ತುಂಬ ಮನೆಯಲ್ಲೇ ತಾಯಿ ತಂದೆಯ ಜವಾಬ್ದಾರಿಗಳಾಗಿರಬಹುದು, ಈ ಅಣ್ಣ ತಮ್ಮಂದರ ಜವಾಬ್ದಾರಿಗಳಾಗಿರ್ಬೋದು, ಅವರು ಮದುವೆಗಳು ಮಾಡಬೇಕು, ಅವ್ರ ಲೈಫ್ ಸೆಟಲ್ ಮಾಡಬೇಕು, ತಾಯಿ ತಂದೆಯನ್ನು ನೋಡ್ಕೋಬೇಕು ಇತ್ಯಾದಿ ಜವಾಬ್ದಾರಿಗಳಿಂದ ಇವರ ಜೀವನದಲ್ಲಿ ಸಾಕಷ್ಟು ಸಮಯವು ಇವರಿಗೆ ತುಂಬ ಒಂದು ರೀತಿ ಪರೀಕ್ಷೆಯ ಕಾಲದಲ್ಲಿ, ಅಂದರೆ ಇವರು ಲೈಫಲ್ಲಿ ಒಂದು ತಮಗಂತೂ ಒಂದು ಸ್ಥಾನ, ತಮಗಂತೂ ಒಂದು ಸ್ಥಿರತ್ವವನ್ನು ಕಂಡುಕೊಳ್ಳೋದಕ್ಕೆ ತುಂಬ ಟೈಮ್ ತಗೊಳ್ಳುತ್ತೆ. ಆದರೆ ಇವರ ಜೀವನದಲ್ಲಿ ತುಂಬ ಬೇಗ ಈ ಕೆಲವೊಂದು ಕಷ್ಟ ನಷ್ಟಗಳು, ಜವಾಬ್ದಾರಿತನ ಮತ್ತು ವ್ಯವಹಾರಗಳಲ್ಲಿ ಮಾಡುವಂತಹ ಈ ಕೆಲವೊಂದು ಕುಶಲತೆ ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಇವರಿಗೆ ಅತಿ ಬೇಗ ಜೀವನದಲ್ಲಿ ಆ ಅರ್ಥ ಮಾಡ್ಕೊಳ್ಳುವಂತಹ ವಿವೇಚನ ಶಕ್ತಿ ಅಂತ ಹೇಳ್ತೀವಲ್ವಾ, ಆ ಮೆಚುರಿಟಿ ಲೆವೆಲ್ಸ್ ಅನ್ನೋದು ಮಕರ ರಾಶಿಯವರಿಗೆ ಬಹುಬೇಗ ಬರ್ತಾ ಇರುತ್ತೆ. ಚಿಕ್ಕ ವಯಸ್ಸಿನಿಂದ ಇವರು ಈ ರೀತಿ ಅನೇಕ ಪರವಾಗಿರುವಂತಹ ಕೆಲವೊಂದು ಜವಾಬ್ದಾರಿಗಳನ್ನು ಒಯ್ಯುತ್ತಾ, ಜವಾಬ್ದಾರಿಗಳನ್ನು ಈಡೇರಿಸುತ್ತಾ, ಕೆಲವೊಂದು ವಿಷಯಗಳಲ್ಲಿ ಇವರೇ ಮುಂದೆ ನಿಂತು ಕೆಲವೊಂದು ಸಂದರ್ಭಗಳಲ್ಲಿ ಸಮಸ್ಯೆಗಳನ್ನು ಪರಿಷ್ಕಾರ ಮಾಡುವಂತಹ ವಿಷಯಗಳು ಇರೋದರಿಂದ
ಈ ಮುಖ್ಯವಾಗಿ ಈ ರಾಶಿಯಲ್ಲಿ ಜನಿಸಿರುವಂತಹ ಕೆಲವೊಂದು ವ್ಯಕ್ತಿಗಳಿಗೆ ತಾಯಿ ಅಥವಾ ತಂದೆಯಿಂದ ಅಥವಾ ಪೋಷಕರಿಂದ ದೂರವಾಗಿ ಬೆಳೆಯುವಂತಹ ಸಂದರ್ಭಗಳು ಬರಬಹುದು. ಅಂದರೆ ದೂರವಾಗುವಂಥ, ಅಂದರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬಾರ್ದು, ಇಲ್ಲಿ ದೂರವಾಗಿ ಬೆಳೆಯುವಂತಹ ಅಥವಾ ನಿಮ್ಮ ಅಜ್ಜಿ ಮನೆಯಲ್ಲೋ ಅಥವಾ ನೆಂಟರ ಮನೆಯಲ್ಲೋ ಅಥವಾ ನೀವು ಕೆಲವೊಂದು ಬರಬೇಕು ಅಂತ ರೆಸಿಡೆನ್ಷಿಯಲ್ ಸ್ಕೂಲ್ಸಲ್ಲೋ ಈ ರೀತಿ ಓದುವಂತಹ ಸಂದರ್ಭಗಳು, ದೂರವಾಗಿ ಬೆಳೆಯುವಂತಹ ಸಂದರ್ಭಗಳು, ಆ ವಿಷಯಗಳಿಂದನೂ ಕೂಡ ನಿಮ್ಮ ಕೆಲಸಗಳು ನೀವು ಮಾಡ್ಕೋಬೇಕು. ನಿಮ್ಮ ಅನಿವಾರ್ಯತೆಗಳನ್ನು ನೀವೇ ಕಂಡುಕೊಳ್ಬೇಕು. ಯಾರೂ ನಮ್ಮ ಸೇವೆಗೆ ಬರಲ್ಲ, ಯಾರೂ ನಮಗೆ ಸಹಾಯ ಮಾಡೋದಕ್ಕೆ ಬರಲ್ಲ ಅನ್ನೋಂತಹ ಒಂದು ಭಾವನೆ ಇವರ ಬಾಲ್ಯದಿಂದಲೇ ಇವರಿಗೆ ಆರಂಭವಾಗ್ತಾ ಇರುತ್ತೆ. ಮುಖ್ಯವಾಗಿ ತುಂಬ ಈ ಎಮೋಷ್ನಲ್ಲು, ಸೆಂಟಿಮೆಂಟು ಅಥವಾ ಕೆಲವೊಂದು ವಿಷಯಗಳಲ್ಲಿ ಭಾವೋದ್ವೇಗಗಳು ಇವುಗಳಕ್ಕನ್ನು ಇವರು ಬಿಸ್ನೆಸ್ಸೇ ಸಂಬಂಧ ಅನ್ನೋ ರೀತಿಯಲ್ಲಿ ತುಂಬ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡ್ತಾ ಇರುವಂತಹ ವ್ಯಕ್ತಿಗಳು ಮಕರ ರಾಶಿಯವರಾಗಿರುತ್ತಾರೆ. ಆದರೆ ಈ ರಾಶಿಯವರಿಗೆ ಈ ಸೆಪ್ಟೆಂಬರ್ 10ರ ನಂತರ ಯಾವ ರೀತಿ ಗ್ರಹ ಸಂಚಾರ ಗೋಚಾರ ಫಲಗಳಿದೆ, ಯಾವುದಾದ್ರೂ ಒಳ್ಳೆಯ ವಿಷಯಗಳು ನಡೀತಾ ಇದೆಯಾ, ಆಲ್ಮೋಸ್ಟ್ ತುಂಬ ವರ್ಷಗಳ ಮೇಲೆ ಅಂದರೆ ಈ ಸೆಪ್ಟೆಂಬರ್ 10ರ ಮೇಲೆ ನಡೆಯುವಂತಹ ಕೆಲವೊಂದು ವಿಶೇಷವಾಗಿರುವಂತಹ ಗ್ರಹ ಸಂಚಾರ ಆಗಿರ್ಬೋದು, ಗೋಚಾರ ಫಲಗಳಾಗಿರ್ಬೋದು, ಈ ರೀತಿ ಇರುತ್ತೆ. ಯಾವ ರೀತಿಯಪ್ಪ ಅದು ಅಂದರೆ ರಾಶ್ಯಾಧಿಪತಿಯಾಗಿರುವಂತಹ ಶನಿ ಪರಮಾತ್ಮರು ತೃತೀಯದಲ್ಲಿದ್ದರೂ ಕೂಡ ವಕ್ರಗಮನದಲ್ಲಿರುವುದರಿಂದ ಈಗ ಅವರು ದ್ವಿತೀಯ ಸ್ಥಾನ ಫಲಗಳನ್ನು ನೋಡ್ತಾ ಇರೋದರಿಂದ ನೀವು ನಿಮ್ಮ ಆರೋಗ್ಯವೇ ಮಹಾಭಾಗ್ಯ. ಮನುಷ್ಯನಿಗೆ ಸಂಪೂರ್ಣವಾಗಿ ಆರೋಗ್ಯ ಹೊಂದಿದ್ದರೆ ಎಷ್ಟಾದರೂ ಸಾಧನೆ ಮಾಡಬಹುದು, ಎಷ್ಟು ಕಷ್ಟಗಳನ್ನಾದರೂ ಸಹಿಸಬಹುದು, ಎಷ್ಟು ಕಷ್ಟತರವಾಗಿರುವಂತಹ ಸಾಧ್ಯಗಳನ್ನು ಕೂಡ ಸುಸಾಧ್ಯ ಮಾಡುವಂತಹ ಒಂದು ಶಕ್ತಿ ಆರೋಗ್ಯದ ಮೂಲಕ ಬರ್ತಾ ಇರುತ್ತೆ. ಆದ್ದರಿಂದ ಆರೋಗ್ಯದ ಬಗ್ಗೆ ಗಮನ ಇಟ್ಕೋಬೇಕಾಗಿರುತ್ತೆ. ಮುಖ್ಯವಾಗಿ ತಗೊಳ್ಳುವಂಥ ಆಹಾರ ನಿಯಮಗಳಲ್ಲಾಗಿರಬಹುದು, ವಿಶ್ರಾಂತಿ ವಿಷಯಗಳಲ್ಲಾಗಿರಬಹುದು, ದೈಹಿಕ ವ್ಯಾಯಾಮದ ಮುಖಾಂತರ ನಿತ್ಯವೂ ಜಪ ತಪ, ಮುಖ್ಯವಾಗಿ ಧ್ಯಾನ ಪ್ರಾಣಾಯಾಮ ಇತ್ಯಾದಿ ವಿಷಯಗಳ ಮುಖಾಂತರ ಆರೋಗ್ಯದಲ್ಲಿ ಬಹುತೇಕ ಹುಷಾರಾಗಿರಬೇಕಾಗುತ್ತೆ, ಎಚ್ಚರಿಕೆಯಿಂದಿರಬೇಕಾಗಿರುತ್ತೆ. ಇನ್ನು ದ್ವಿತೀಯ ಸ್ಥಾನದಲ್ಲಿರುವಂತಹ ರಾಹು ಪ್ರಭಾವದಿಂದ ಕೆಲವೊಂದು ಕೋಲ್ಡ್ ವಾರ್ ಅನ್ನೋದು ನಿಮ್ಮ ಫ್ಯಾಮಿಲಿಗಳಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಅದು ಗಂಡ ಹೆಂಡತಿ ಮಧ್ಯೆ ಆಗಿರಬಹುದು, ಅತ್ತೆ ಸೊಸೆ ಮಧ್ಯಗಳಲ್ಲಾಗಿರಬಹುದು, ಅಥವಾ ಸಹೋದರರ ಮಧ್ಯೆ ಆಗಿರಬಹುದು. ಕೆಲವೊಂದು ಮನೆಗಳಲ್ಲಿ ಈ ಪ್ರಶಾಂತತೆ ಅನ್ನೋದು ಸ್ವಲ್ಪ ಕಮ್ಮಿ ಆಗಿರುತ್ತೆ. ಕೆಲವೊಂದು ಮನೆಗಳಲ್ಲಿ ಮೂರನೆಯ ವ್ಯಕ್ತಿ ಆಗಮನದಿಂದ, ಅವರ ಇನ್ವಾಲ್ವ್ಮೆಂಟಿಂದ ಕೆಲವೊಂದು ಸಮಸ್ಯೆಗಳಿಗೆ ನಿಮ್ಮ ಮನೆಯಲ್ಲಿರುವಂತಹ ವಿಷಯಗಳು ಕೂಡ ಸ್ವಲ್ಪ 4 ಜನಕ್ಕೆ ಗೊತ್ತಾಗಿ ಸ್ವಲ್ಪ ಏನಪ್ಪ ಇದು, ಇಷ್ಟು ಗೌರವಪ್ರದವಾಗಿ ಬದುಕ್ತಾ ಇದ್ವಿ, ಇಷ್ಟು ಕಷ್ಟಪಟ್ಟು ಬದುಕ್ತಾ ಇದ್ವಿ, ಈಗ 4 ಜನಕ್ಕೆ ನಮ್ಮ ಮನೆಯಲ್ಲಿರುವಂತಹ ವಿಷಯಗಳು ಯಾವ ರೀತಿ ಗೊತ್ತಾಗ್ತದೆ ಇತ್ಯಾದಿ ವಿಷಯಗಳೆಲ್ಲವೂ ಕೂಡ ಈ ರಾಹುಗ್ರಹ ದ್ವಿತೀಯ ಕುಟುಂಬ ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ವಿಷಯಗಳಲ್ಲಿ ಸ್ವಲ್ಪ ನೀವು ಆತಂಕಕ್ಕೆ, ಕುಟುಂಬ ಸದಸ್ಯರನ್ನು ಒಂದು ರೀತಿಯಲ್ಲಿಡೋಣ ಅಥವಾ ಒಂದು ಡಿಸಿಪ್ಲೈನಲ್ಲಿ ಇಡೋಣ ಅನ್ನುವಂತಹ ಮಾಡುವಂತಹ ಪ್ರಯತ್ನಗಳು ಕೆಲವೊಮ್ಮೆ ನಿಮಗೆ ರಿವರ್ಸ್ ಆಗೋದಕ್ಕೆ ಕಾರಣವಾಗ್ತಾ ಇರುತ್ತೆ. ಮುಖ್ಯವಾಗಿ ಈ ರಾಶಿ ಫಲಗಳಾಗಿರ್ಬೋದು, ಗೋಚಾರ ಫಲಗಳಾಗಿರಬಹುದು, ಯಾರನ್ನು ಮೆಚ್ಚಿಸಬೇಕು, ಯಾರಿಗೂ ಸಂತೋಷ ಕೊಡಬೇಕು ಅಂತ ನಿರೀಕ್ಷೆ ನೋಡ್ತಾ ಇರುವಂತಹ ವೀಕ್ಷಕರಿಗೆ ನಮ್ಮ ಗೋಚಾರ ಫಲಗಳು ನಾವು ಹೇಳುವಂತಹ ರೀತಿ ಕಂಪ್ಲೀಟಾಗಿ ಈ ಶಾಸ್ತ್ರಬದ್ಧವಾಗಿ ಯಾವ ರೀತಿ ಫಲಗಳಿರುತ್ತೋ ಅದೇ ರೀತಿಯೇ ಇರ್ತವೆ. ಸೊ ಯಾರನ್ನು ಮೆಚ್ಚಿಸಬೇಕು ಅಥವಾ ಯಾರಿಂದ ಈ ರೀತಿ ವಿಷಯಗಳಿಂದ ಹೇಳುವುದನ್ನು ಅದು ವ್ಯರ್ಥ, ಅದು ಹೇಳುವುದರಿಂದ ಯಾವುದೇ ಪ್ರಯೋಜನ ಇರುವುದಿಲ್ಲ. ತುಂಬ ಪ್ರಾಕ್ಟಿಕಲ್ಲಾಗಿ ಈ ಕೆಲವೊಂದು ಗೋಚಾರ ಫಲಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಇನ್ನು ಈ ರಾಹು ಶನಿ ಪರಮಾತ್ಮ ಮತ್ತು ಪ್ರತಿಕೂಲನ ಅಂತ ಹೇಳಿದರೆ ಅದೇ ತೃತೀಯ ಸ್ಥಾನದಲ್ಲಿ ಅಕ್ಟೋಬರ್ ಸ್ವಲ್ಪ ಮತ್ತೆ ನವೆಂಬರ್ 28ರವರೆಗೂ ಈ ಶನಿ ಪರಮಾತ್ಮ ವಕ್ರಗಮನದಲ್ಲಿರೋದರಿಂದ ಸ್ವಲ್ಪ ಆರೋಗ್ಯದಲ್ಲಿ, ಕುಟುಂಬಸ್ಥರ ಆರೋಗ್ಯದಲ್ಲಿ ಸ್ವಲ್ಪ ಅಂದರೆ ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಮತ್ತು ಯಾವ ಗ್ರಹಗಳ ಅನುಕೂಲವಾಗ್ತಾ ಇದೆ ಅಂತ ನೋಡುವಾಗ ನಿಮಗೆ ಈ ಸಂದರ್ಭದಲ್ಲಿ ಚತುರ್ಥ ಲಾಭಾಧಿಪತಿ, ಚತುರ್ಥ ಅಂದರೆ ಮಾತೃಸ್ಥಾನಕ್ಕೆ, ಏಕಾದಶ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಮಂಗಳರು, ಕುಜನು ಈಗ ದಶಮ ಮತ್ತು ಭಾಗ್ಯಸ್ಥಾನ ಅಂದರೆ 9th ಆ್ಯಂಡ್
10th ಪ್ಲೇಸಸ್ಸಲ್ಲಿ ವೃತ್ತಿಕಾರಕ ಸ್ಥಾನ ದಶಮ ಸ್ಥಾನ, ಉದ್ಯೋಗ ಸ್ಥಾನ ದಶಮ ಸ್ಥಾನ, ಅದೃಷ್ಟ ಸ್ಥಾನ ಭಾಗ್ಯಸ್ಥಾನ, ಈ ಎರಡು ರಾಶಿಗಳಲ್ಲಿ ಈ ಸ್ಥಾನಗಳಲ್ಲಿ ಸಂಚಾರ ಮಾಡುವಂತಹ ಸಂದರ್ಭಗಳಲ್ಲಿ ಈ ಸಂದರ್ಭದಲ್ಲಿ ನಿಮಗೆ ಕೆಲವೊಂದು ಯೋಚನೆಗಳು ಬರ್ತಾ ಇರುತ್ತೆ. ಅದು ಎಷ್ಟರ ಮಟ್ಟಕ್ಕೆ ಕಾರ್ಯರೂಪಗೊಳ್ಳುತ್ತೆ ಅನ್ನೋದು ಅಗೈನ್ ಅದು ನಿಮ್ಮ ಹಣಕಾಸಿನ ಸ್ಥಿತಿಗೆ ಬರುತ್ತೆ. ಯಾವ ರೀತಿ ಆಲೋಚನೆಗಳು ಬರ್ತಾ ಇರುತ್ತೆ, ಒಂದು ಆಸ್ತಿ ಪರ್ಚೇಸ್ ಮಾಡೋಣ, ಒಂದು ಕಟ್ಟಿರುವಂತಹ ಮನೆ ತಗೊಳ್ಳೋಣ, ಅಥವಾ ಸೈಟ್ ತಗೊಂಡು ಮನೆ ಕಟ್ಸೋಣ, ಅಥವಾ ಇರುವಂತಹ ಮನೆಯನ್ನು ಆಲ್ಟ್ರೇಷನ್ ಮಾಡೋಣ, ಇನ್ನೊಂದು ಫ್ಲೋರ್ ಜಾಸ್ತಿ ಮಾಡೋಣ, ಈ ಎಕ್ಸ್ಪ್ಯಾಂಡ್ ಮಾಡೋಣ, ಈ ರೀತಿ ಯೋಚನೆಗಳು ಬರುತ್ತೆ. ಬಟ್ ಅದಕ್ಕೆ ಬೇಕಾಗಿರುವಂತಹ ಹಣಕಾಸಿನ ಸೌಲಭ್ಯಕ್ಕೋಸ್ಕರ ಪ್ರಯತ್ನಗಳು ಮಾಡ್ತಾ ಇರ್ತೀರ. ಅದು ಯಾರಿಂದ ಆಗುತ್ತೆ? 6ನೇ ಮನೆಯಲ್ಲಿರುವಂತಹ ಗುರು ನಿಮಗೆ ಲಾಭದಾಯಕ ಅಲ್ಲ. ಬಟ್ 6ನೇ ಮನೆಯಲ್ಲಿ ಗುರು ಯೋಗಕಾರಕ ಮಕರ ರಾಶಿಯವರಿಗೆಲ್ಲ. ಆದರೆ ಷಷ್ಠಭಾವದಲ್ಲಿರುವಂತಹ ಗುರು ಪರಮಾತ್ಮ, ಋಣ ರೋಗ ಶತ್ರುಸ್ಥಾನದಲ್ಲಿರುವಂತಹ ಈ ಗುರು ಪರಮಾತ್ಮ ನಿಮಗೆ ಈ ರೀತಿ ಒಳ್ಳೆಯ ಕೆಲಸಗಳಿಗೋಸ್ಕರ ಲೋನ್ಗಳು ತಗೊಳ್ತೀರಾ, ಅಥವಾ ಬೇರೆಯವರ ಆರ್ಥಿಕ ಸಹಾಯವನ್ನು ಪಡಿತೀರಾ, ಅಥವಾ ಕೆಲವೊಂದು ಆದಾಯದಿಂದ ಹೂಡಿಕೆಗಳಿಂದ ನೀವು ಮನಸ್ಸಿನಲ್ಲಿ ಅಂದ್ಕೊಂಡಿರುವಂತಹ ಕೆಲವೊಂದು ಪ್ರಯತ್ನಗಳಿಗೆ ಕೈ ಹಾಕ್ತೀರಾ. ಈ ಸಂದರ್ಭದಲ್ಲಿ ಬರುವಂತಹ ತಿಂಗಳುಗಳಲ್ಲಿ ಮಕರ ರಾಶಿಯವರು ಅಂದರೆ 6ನೇ ಮನೆಯಲ್ಲಿರುವಂತಹ ಗುರು ನಿಮ್ಮ ಜೊತೆ ಖರ್ಚು ಮಾಡಿಸ್ತಾರೆ. ಅದು ಉಪಯೋಗಕರವಾಗಿರುವಂತಹ ಖರ್ಚುಗಳಾಗಿರುತ್ತೆ. ಇದರಲ್ಲಿ 2 ವಿಧವಾಗಿರುವಂತಹ ಖರ್ಚು ಇರುತ್ತೆ. ಒಂದು, ನಾವು ಖರ್ಚು ಮಾಡ್ತೀವಿ, ನೋ ರಿಟರ್ನ್ಸ್, ಅದರಲ್ಲಿಂದ ಏನೂ ಪ್ರಯೋಜನವಾಗಿರೋಲ್ಲ. ಇನ್ನೊಂದು ಲಾಭದಾಯಕ ಖರ್ಚುಗಳು, ಅವಶ್ಯಕ ಅನಾವಶ್ಯಕ ಅಂತ ತಂದಾಗ ಈ ಗುರು ಯಾವತ್ತಿದ್ರೂ ಕೂಡ ಅವಶ್ಯಕ ಖರ್ಚುಗಳನ್ನೇ ಮಾಡಿಸ್ತಾ ಇರ್ತಾರೆ. ಆದ್ದರಿಂದ ಈ ಬರುವಂತಹ ವಿಷಯಗಳನ್ನು ನಿಮ್ಮ ಗೃಹ ನಿರ್ಮಾಣ ಅಥವಾ ಮನೆಯನ್ನು ಆಲ್ಟ್ರೇಷನ್ ಮಾಡಬೇಕು ಅನ್ನುವಂತಹ ವಿಷಯಗಳನ್ನು ಈ ಸಂದರ್ಭದಲ್ಲಿ ಮನಸ್ಸಿಗೆ ಬಂದು ಅಂತಹ ವಿಷಯಗಳಿಗೆ ಕೈ ಹಾಕೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಮುಖ್ಯವಾಗಿ ಇದೇ ಸಂದರ್ಭದಲ್ಲಿ ಕುಜ ದಶಮ ಭಾಗ್ಯಸ್ಥಾನದಲ್ಲಿ ಸಂಚಾರ ಮಾಡೋದರಿಂದ ಈ ಮನೆಯಲ್ಲಿ ಏನಾದರೂ ಅಣ್ಣ ತಮ್ಮಂದರ ಮಧ್ಯೆ ಏನಾದರೂ ಸಣ್ಣ ಪುಟ್ಟ ವಿವಾದಗಳಿದ್ರೂ, ಏನಾದರೂ ಆಸ್ತಿ ಡಿಸ್ಪ್ಯೂಟ್ಸ್, ಏನಾದರೂ ಆಸ್ತಿಗೆ ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟಿರುವಂತಹ ಏನಾದರೂ ಸಮಸ್ಯೆಗಳು ನಡೀತಾ ಇದ್ರೂ, ಇವೆಲ್ಲವೂ ಕೂಡ ಅಣ್ಣ ತಮ್ಮಂದರ ಮಧ್ಯೆ ಸ್ವಲ್ಪ ರಾಜಿ ಮುಖಾಂತರನೋ, ಇದೆಲ್ಲ ಇನ್ನೂ ತುಂಬ ಜಾಸ್ತಿ ಮಾಡೋದು ಬೇಡ ಅಂತಹ ಕೆಲವೊಂದು ವಿಷಯಗಳ ಮುಖಾಂತರ ರಾಜಿ ಮಾರ್ಗದಿಂದ ಈ ಅಪಾರ್ಥಗಳನ್ನೋದು ಮಾಯವಾಗುವುದಕ್ಕೆ ಈ ಕುಜ ಸಂಚಾರ ಅನ್ನೋದು ಮಕರ ರಾಶಿಯವರಿಗೆ ಅನುಕೂಲವಾಗ್ತಾ ಇದೆ. ಈ ಸಂದರ್ಭದಲ್ಲಿ ಯಾವುದಾದ್ರೂ ಕುಜ ಭೂಮಿಯನ್ನು ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಾಗಿರ್ಬೋದು, ಕೋರ್ಟ್ ಕೇಸ್ ಏನಾದರೂ ಸಮಸ್ಯೆಗಳಿದ್ರೂ ಅದರಲ್ಲೂ ಪರಿಹಾರ ಸಿಗೋದಾಗಿರ್ಬೋದು, ಪಿತ್ರಾರ್ಜಿತ ವಾರಸತ್ವವಾಗಿ ಆಸ್ತಿಗಳನ್ನು ಪ್ರಾಪ್ತಿ ಮಾಡಿಕೊಳ್ಳೋದು ಕಲಿತು ಬರುವಂತಹ ದಿನಗಳು ಅಂತ ಹೇಳಬಹುದು ಕುಜನ ಮುಖಾಂತರ. ಆಲ್ಮೋಸ್ಟ್ ಕುಜ ಇಲ್ಲಿ ನಿಮಗೆ ಪಾಸಿಟಿವ್ ಯೋಗಗಳನ್ನೇ ಕೊಡ್ತಾ ಇರ್ತಾರೆ, ಪಾಸಿಟಿವ್ ವಿಷಯಗಳಲ್ಲೇ ಕೊಡ್ತಾ ಇರ್ತಾರೆ. ಬಟ್ ಯೋಚನೆ ಮಾಡೋದೇ ಅಲ್ಲ, ಅದಕ್ಕೆ ತಕ್ಕ ಪ್ರಯತ್ನಗಳನ್ನು ಮಾಡುವಂತಹ ಅವಕಾಶಗಳನ್ನು ಪಡೆಯೋದು ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಉತ್ತಮವಾಗಿರುತ್ತೆ. ಪಂಚಮ ಸ್ಥಾನಕ್ಕೆ ದಶಮ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಶುಕ್ರ ಅದ್ಭುತವಾಗಿ ಯೋಗಕಾರಕನಾಗ್ತಾ ಇದ್ದಾರೆ ಈ ಮಕರ ರಾಶಿಯವರಿಗೆ ಈ ಬರುವಂತಹ ದಿನಗಳಲ್ಲಿ. ಶುಕ್ರನ ಅನುಗ್ರಹ ಇದ್ದರೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಇದ್ದಂಗೆ. ಆ ವಿಷಯದಿಂದ ಇವರು ಸಪ್ತಮ ಮತ್ತು ಅಷ್ಟಮ ಸ್ಥಾನಗಳಲ್ಲಿ ಸಂಚಾರವನ್ನು ಮಾಡುತ್ತಾ ಈ ಸಂದರ್ಭದಲ್ಲಿ ವಿವಾಹ ಪ್ರಯತ್ನಗಳ ಪ್ರಸ್ತಾವನೆ, ವಿವಾಹಗಳು ನಡೆಯೋದಲ್ಲ, ವಿವಾಹ ಸಂಬಂಧಪಟ್ಟಿರುವಂತಹ ಅಂದರೆ ಹೋಗಿ ಹುಡುಗಿ ನೋಡ್ಕೊಬಿಡೋದು, ಅಂದರೆ ಈ ರೀತಿ ವಿಷಯಗಳು, ಅಥವಾ ಒಂದು ಡೇಟ್ ಫಿಕ್ಸ್ ಮಾಡ್ಕೊಳ್ಳೋದು, ಅಥವಾ ಮದುವೆಗೆ ಬೇಕಾಗಿರುವಂತಹ ಕೆಲವೊಂದು ಕಾರ್ಯಕ್ರಮಗಳನ್ನು ನಿರ್ವಿಘ್ನವಾಗಿ ಪೂರ್ತಿ ಮಾಡೋದು ಇತ್ಯಾದಿ ವಿಷಯಗಳನ್ನು, ವಿವಾಹಕ್ಕೆ ಬೇಕಾಗಿರುವಂತಹ ಕೆಲವೊಂದು ಪ್ರಯತ್ನಗಳನ್ನು ಆರಂಭ ಮಾಡುವುದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ. ಒಂದು ಸಂಬಂಧ ಫಿಕ್ಸ್ ಆಗಿದೆ, ಆ ಕಡೆ ಇವ್ರಿಗೂ ಇಷ್ಟ ಆಯಿತು, ಅವ್ರಿಗೂ ಇಷ್ಟ ಆಯಿತು, ಇನ್ನೇನು ಮುಂದುವರಿಯೋಣ ಅನ್ನುವಂತಹ ಕೆಲವೊಂದು ಸಂದರ್ಭಗಳು ಈ ಶುಕ್ರನ ಅನುಗ್ರಹದಿಂದ ಮಕರ ರಾಶಿಯವರಿಗೆ ಆಗುತ್ತೆ. ತುಂಬ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀರಾ. ಸೊ ಒಂದು ವಾಹನ ಪರ್ಚೇಸ್ ಮಾಡೋದನ್ನು ಈ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ನಿಮ್ಮ ಕನಸಿನ ವಾಹನವನ್ನು
ಅಂದರೆ ಈ ಸಂದರ್ಭದಲ್ಲಿ ದಸರಾ ಟೈಮಲ್ಲಾಗಿರ್ಬೋದು, ದೀಪಾವಳಿ ಸಮಯ ಅಂತ ಹೇಳಿಬಿಟ್ಟು ಕೆಲವೊಂದು ಆಫರ್ಗಳೇನಾದರೂ ಬಂದರೆ ಈ ವಾಹನವನ್ನು ತಗೋಬೇಕು ಅನ್ನುವಂತಹ ನಿಮ್ಮ ಪ್ರಯತ್ನವೂ ಕೂಡ ಸಾಕಾರವಾಗುತ್ತದೆ ಈ ಸಂದರ್ಭದಲ್ಲಿ. ಇನ್ನು ಬೇಕಾಗಿರುವಂತಹ ಇಲ್ಲ ಅಷ್ಟೊಂದು ಅಮೌಂಟ್ ಇಲ್ಲ, ಪೂರ್ತಿ ಅಮೌಂಟ್ ಕೊಟ್ಟಕ್ಕಾಗಲ್ಲ ಅಂದ್ರೂ ಕೂಡ ಈ ಫಿನಾನ್ಸ್ ಮುಖಾಂತರ EMIಗಳ ಮುಖಾಂತರ ಪರ್ಚೇಸ್ ಮಾಡೋದಕ್ಕೆ ಅನುಕೂಲವಾಗಿರುತ್ತೆ. ಯಾಕಂದರೆ ಗುರುಬಲ ಅನ್ನೋದು ಮಕರ ರಾಶಿಯವರಿಗೆ ಅಷ್ಟೊಂದು ಇರಲ್ಲ. ಆದರೆ ಈ ಶುಕ್ರನ ಅನುಗ್ರಹ ಇರೋದರಿಂದ ನಿಮ್ಮ ಹಣಕಾಸಿನ ಆದಾಯ ಮಾರ್ಗಗಳು ಬೆಳೆಯೋದಾಗಿರ್ಬೋದು, ಹಣಕಾಸಿನ ವಿಷಯಗಳಲ್ಲಿ ಉನ್ನತವಾಗಿರುವಂತಹ ಆದಾಯ ಹೂಡಿಕೆ ಆಗೋದಾಗಿರ್ಬೋದು, ಇಂತಹ ಹಣಕಾಸಿನ ಸ್ಥಿತಿ ಫಿನಾನ್ಷಿಯಲ್ ಕಂಡೀಷನು ಎಕ್ಸ್ಟ್ರೀಮ್ ಆಗಿ ತುಂಬ ಚೆನ್ನಾಗಿರುತ್ತೆ. ಆದರೆ ಈ ಗುರು 6ನೇ ಮನೆಯಲ್ಲಿದ್ದಾರೆ ಅಂತ ಹೇಳಿದ್ದೀನಲ್ಲ, ಇವರು ಅವಶ್ಯಕ ಖರ್ಚುಗಳನ್ನು ಮಾಡ್ತಾ ಇರ್ತಾರೆ. ಆದಾಯ ಬರ್ತಾ ಇರುತ್ತೆ, ಬಟ್ ಅದು ಖರ್ಚಾಗ್ತಾ ಇರುತ್ತೆ. ಅಮೌಂಟ್ ಲೋನ್ ಅಪ್ರೂವ್ ಆಗ್ತಾ ಇರುತ್ತೆ, ಅದು ಖರ್ಚಾಗ್ತಾ ಇರುತ್ತೆ. ಬಟ್ ಭಯ ಬೀಳಬೇಡಿ, ಇದು ಅವಶ್ಯಕವಾಗಿರುವಂತಹ ಉಪಯೋಗಕರವಾಗಿರುವಂತಹ ಖರ್ಚುಗಳ ಮುಖಾಂತರ ನಿಮ್ಮ ಮನಸ್ಸಿನಲ್ಲಿರುವಂತಹ ಕೆಲವೊಂದು ಪ್ರಯತ್ನಗಳನ್ನು ಆಚರಣೆಯಲ್ಲಿ ಇಟ್ಟು ಆ ಪ್ರಯತ್ನಗಳ ಮುಖಾಂತರ ನೀವು ಖರ್ಚು ಮಾಡುವಂತಹ ಸಂದರ್ಭಗಳು ಬರಬಹುದು. ಅದು ಮನೆ ತಗೊಳ್ಳೋದಾಗಿರ್ಬೋದು, ಮನೆ ನಿರ್ಮಾಣ ಆಗಿರ್ಬೋದು, ಒಂದು ಜಮೀನು ಪರ್ಚೇಸ್ ಆಗಿರ್ಬೋದು, ಈ ರೀತಿ ಒಳ್ಳೆಯ ರೀತಿಯ ಖರ್ಚುಗಳೇ ಇರುತ್ತೆ. ಇನ್ನು ಮುಖ್ಯವಾಗಿ ಮಕರ ರಾಶಿಯವರು ಈ ವಿಷಯ ನಾನು ಹೇಳ್ತಾ ಇರುವಂತಹ ಈ ವಿಷಯದಲ್ಲಿ ಮಾತ್ರ ತುಂಬ ಕೇರ್ಫುಲ್ ಆಗಿರಬೇಕಾಗಿರುತ್ತೆ. ಅದು ಅಷ್ಟಮದಲ್ಲಿರುವಂತಹ ಕೇತು. ಅಷ್ಟಮದಲ್ಲಿರುವಂತಹ ಕೇತು ಯಾವತ್ತೂ ಕೂಡ ಮುಖ್ಯವಾಗಿ ಕೆಲವೊಂದು ಆಕಸ್ಮಿಕವಾಗಿ ನಡೆಯುವಂತಹ ಅಪಘಾತಗಳನ್ನು ಸೂಚಿಸ್ತಾ ಇರುತ್ತೆ. ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ದಯವಿಟ್ಟು ವಾಹನವನ್ನು ಚಲಾಯಿಸುವಾಗ ಕೆಲವೊಂದು ಈ ಕ್ರಮಗಳನ್ನು ಪಾಲಿಸಲೇಬೇಕು, ಮುಂಜಾಗ್ರತೆ ಕ್ರಮಗಳನ್ನು ಪಾಲಿಸಲೇಬೇಕು. ಯಾವುದಪ್ಪ ಅದು ಅಂದರೆ ಹೆಲ್ಮೆಟ್ ಧಾರಣೆ ಕಂಪಲ್ಸರಿ. ಶಿರಸ್ತ್ರಾಣವಿಲ್ಲದೆ ಚಾಲನೆ ಮಾಡೋದೇ ಬೇಡ. ಅದು ಸ್ವಲ್ಪ ದೂರ ಆಗಿರ್ಬೋದು, ಅಯ್ಯೋ ಹೇರ್ ಸ್ಟೈಲ್ ಹಾಳಾಗ್ತಾ ಇದೆ, ಹೇರ್ ಫಾಲಿಂಗ್ ಆಗ್ತಾ ಇದೆ, ಇದು ಜೀವನ. ಆದ್ದರಿಂದ ಹೆಲ್ಮೆಟ್ ಧಾರಣೆ ಕಂಪಲ್ಸರಿ. ಇನ್ನು ಎರಡನೇ ವಿಷಯ ಏನಪ್ಪ ಅಂದರೆ ಮದ್ಯಪಾನ ಮಾಡಿ ವಾಹನ ಚಲಾಯಿಸುವುದು ಬೇಡ. ಫೋನಲ್ಲಿ ಮಾತಾಡುತ್ತಾ ಮ್ಯೂಸಿಕ್ ಕೇಳುತ್ತಾ ಚಲಾಯಿಸುವುದು ಬೇಡ. ಗೊತ್ತು ನಿಮ್ಮ ಬೈಕ್ 200cc 300cc ಅದು ಎಷ್ಟೋ ಸ್ಪೀಡ್ ಹೋಗುತ್ತೆ. ದಯವಿಟ್ಟು ನೀವು ಮಾತ್ರ ಈ ಸಂದರ್ಭದಲ್ಲಿ ನೀವು ನಿಮ್ಮ ಸ್ಪೀಡಲ್ಲಿ ಸ್ವಲ್ಪ ವೇಗವನ್ನು ನಿಯಂತ್ರಣೆ ಮಾಡಿಕೊಂಡು ಚಲಾಯಿಸೋದು ಉತ್ತಮವಾಗಿರುತ್ತೆ. ಕಾರಲ್ಲಿ ಹೋಗುವಾಗ ಸೀಟ್ ಬೆಲ್ಟ್ ಹಾಕ್ಕೊಳ್ಳೋದಾಗಿರ್ಬೋದು. ಮುಖ್ಯವಾಗಿ ಈ ಸಂದರ್ಭ ಅಷ್ಟಮದಲ್ಲಿರುವಂತಹ ಕೇತು ಏನು ಮಾಡ್ತಿರ್ತಾನಂದರೆ, ಕೆಲವೊಂದು ಸಂದರ್ಭಗಳಲ್ಲಿ ರೋಡ್ ಮೇಲೆ ಫುಟ್ಪಾತ್ ಮೇಲೆ ನೆಂಪಾಡಿಗೆ ನಾವು ಹೋಗ್ತಾ ಇದ್ರೂ ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೋ ಒಂದು ಅದು ಆಕಸ್ಮಿಕವಾಗಿ ಕೆಲವೊಂದು ಅಪಘಾತಗಳಾಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಮಕರ ರಾಶಿಯವರಿಗೆ ಮುಖ್ಯವಾಗಿ ಈ ವಿಷಯಗಳು ಹೇಳ್ತಾ ಇರುವಂತಹ ಈ ಕ್ರಮ ಏನಿರ್ತಾ ಇದೆಯೋ ಈ ಮುಂಜಾಗ್ರತೆ ಕ್ರಮಗಳನ್ನು ಜೀವನ ಪರ್ಯಂತವೂ ಫಾಲೋ ಮಾಡಿ, ಅದನ್ನೇ ಎಲ್ಲರೂ ಹೇಳೋದು ಅದನ್ನೇ. ಸೊ ಆದ್ದರಿಂದ ನಿಮ್ಮ ಜೀವನ ನಿಮ್ಮನ್ನೇ ನಂಬ್ಕೊಂಡಿರುವಂತಹ ನಿಮ್ಮ ಫ್ಯಾಮಿಲಿ ಕಾಯ್ತಾ ಇರುತ್ತೆ. ಆದ್ದರಿಂದ ಈ ವಿಷಯಗಳಿಂದ ನೀವು ಮುಖ್ಯವಾಗಿ ಈ ಅಷ್ಟಮದಲ್ಲಿರುವಂತಹ ಕೇತು ಕೊಡುವಂತಹ ಕೆಲವೊಂದು ದುಷ್ಪರಿಣಾಮಗಳನ್ನು ನಿವಾರಿಸಬಹುದು. ಇನ್ನು ರವಿ ಬುಧ ಇವರಿಬ್ಬರೂ ಕೂಡ ಒಂದು ರೀತಿಯಲ್ಲಿ ಬುಧಾದಿತ್ಯ ಯೋಗವನ್ನು ಕೊಡ್ತಾ ಇದ್ದಾರೆ. ಹಣಕಾಸಿನ ತುಂಬ ಚೆನ್ನಾಗಿದೆ, ಕೆಲಸಗಳೆಲ್ಲ ಕೂಡ ಅಂದರೆ ಅನುಕೂಲವಾಗಿ ಸ್ವಲ್ಪ ಬೇಗ ಪೂರ್ವಕವಾಗಿ ಕಂಪ್ಲೀಟ್ ಆಗ್ತಾ ಇರುತ್ತೆ. ವೃತ್ತಿ ವ್ಯಾಪಾರಗಳಲ್ಲಿ ಅಂದರೆ ಎಕ್ಸ್ಟ್ರೀಮ್ ಆಗಿ ಲಾಭಗಳು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಲಾಭಗಳು ಬರ್ತಾ ಇರುತ್ತೆ, ಆದಾಯ ಬರ್ತಾ ಇರುತ್ತೆ. ಬಟ್ ಇಂದಿನ ದಿನಗಳಿಗೆ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಆದಾಯ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಅತ್ಯಾಶೆಗೆ ಹೋಗೋದು, ಈ ಟ್ರೇಡಿಂಗಲ್ಲಿ ಜೂಜು ಇತ್ಯಾದಿ ರಮ್ಮಿ ಇತ್ಯಾದಿ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದಾಗುತ್ತೆ. ಈ ಸಂದರ್ಭದಲ್ಲಿ ಏನಾದರೂ ಟ್ರೇಡಿಂಗ್ ಮಾಡೋದು, ಸ್ಟಾಕ್ ಮಾರ್ಕೆಟು ಈ ಸಂದರ್ಭದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದೇ ಉತ್ತಮವಾಗಿರುತ್ತೆ. ಇನ್ನು ಯಾವುದು ಮಾಡ್ತಾ ಇರ್ತೀರೋ ಅದನ್ನು ನೀವು ಮುಂದುವರಿಸ್ಕೊಂಡೋಗಿ ಆ ದೇವರ ಅನುಗ್ರಹದಿಂದ ಮುಂದಿನ ದಿನಗಳಲ್ಲಿ ಅದ್ಭುತವಾಗಿರುವಂತಹ ಫಲಗಳು. ರಾಶ್ಯಾಧಿಪತಿ ಶನಿ ಪರಮಾತ್ಮ ನಿಮಗೆ ಗುರುಬಲ ಅನ್ನೋದು ಆ ಗುರುಬಲದಿಂದಾನೇ ಅದೃಷ್ಟ ಬರೋದು. ಮಕರ ರಾಶಿಯವರಿಗೆ ಗುರುಬಲ ಇಲ್ಲ, ರಾಶ್ಯಾಧಿಪತಿ ಶನಿ ಪರಮಾತ್ಮ. ಶನಿ ಪರಮಾತ್ಮ ಅಂದ್ರೇ ಕರ್ಮಕಾರಕ. ನೀನು ಕೆಲಸ ಮಾಡಪ್ಪ, ಹಾರ್ಡ್ ವರ್ಕ್ ಮಾಡಪ್ಪ,
ನಾನು ಅದಕ್ಕೆ ತಕ್ಕ ಫಲವನ್ನು ಕೊಡ್ತಾ ಇರ್ತೀನಿ ಅನ್ನುವ ರೀತಿಯಿಂದ ಮುಖ್ಯವಾಗಿ ಈ ಮಕರ ರಾಶಿಯವರು ಜೀವನ ಪರ್ಯಂತವೂ ಕೂಡ ಈ ರೀತಿ ಈಸಿ ಮನಿ ಬರುತ್ತೆ, ಶಾರ್ಟ್ಕಟ್ಟಲ್ಲಿ ಮನಿ ಮಾಡಬೇಕು, ಈ ರೀತಿ ವಿಷಯಗಳಿಗೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದಾಗುತ್ತೆ. ಸೊ ಓವರಾಲ್ ಆಗಿ ಮಕರ ರಾಶಿಯವರಿಗೆ ಹಂತ ಹಂತವಾಗಿ ಶುಭ ವಿಷಯಗಳು ಆರಂಭವಾಗ್ತಾ ಇದೆ ಅನ್ನೋದಕ್ಕೆ ಈಗ ಹೇಳ್ತಾ ಇರುವಂತಹ ಈ ರವಿ ಬುಧ ಕೊಡ್ತಾ ಇರುವಂತಹ ಬುಧಾದಿತ್ಯ ಯೋಗ ಆಗಿರಬಹುದು, ಶುಕ್ರನ ಸಂಚಾರ ಆಗಿರಬಹುದು, ಕುಜ ಸ್ವಲ್ಪ ಮಟ್ಟಕ್ಕೆ ಅನುಕೂಲವಾಗಿ ನಿಮಗೆ ಅನುಕೂಲ ವಿಷಯಗಳನ್ನು ನಡ್ಕೊಡ್ತಾ ಇದ್ದಾರೆ. ಸೊ ಆದ್ದರಿಂದ ಈಗ ಶನಿ ಪರಮಾತ್ಮನ ರಾಹುವಿಗೆ ಸಂಬಂಧಪಟ್ಟಿರುವಂತಹ ಪರಿಹಾರಗಳನ್ನು ಮಾಡಿದರೆ ಈ ಕೆಲವೊಂದು ವಿಷಯಗಳನ್ನು ಮತ್ತಷ್ಟು ಶುಭ ಫಲಗಳನ್ನು ಪಡೆಯಬಹುದು. ಈ ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಶನಿವಾರದಂದು ಶನಿ ಪರಮಾತ್ಮನಿಗೆ ಕಪ್ಪು ದ್ರಾಕ್ಷಿ ಇರುತ್ತಲ್ಲ, ಕಪ್ಪು ದ್ರಾಕ್ಷಿ ರಸವನ್ನು, ಈ ರಸದಿಂದ ಈ ಶನಿ ಪರಮಾತ್ಮನ ಈ ಸಂದರ್ಭ ಬೆಳಗ್ಗೆ 6:30 7 ಗಂಟೆ ಈ ರೀತಿ ಸಂದರ್ಭದಲ್ಲಿ ನೀವು ಹೋಗಿ ಶನಿ ಪರಮಾತ್ಮನಿಗೆ ಅಭಿಷೇಕ ಮಾಡಿಸೋದು. ಈ ಕಪ್ಪು ದ್ರಾಕ್ಷಿ ರಸದಿಂದ ನೀವು ಶನಿ ಪರಮಾತ್ಮನಿಗೆ ಶನಿ ಹೋರಾ ಸಮಯ ಅಂತ ಹೇಳ್ತಾ ಇರ್ತೇವೆ, ಈ ಬೆಳಗ್ಗೆ 6ರಿಂದ 7 ಗಂಟೆ ಈ ಸಮಯದಲ್ಲಿ ನೀವು ಈ ಅಭಿಷೇಕ ಮಾಡಿಸೋದ್ರಿಂದ ಸ್ವಲ್ಪ ಅನುಕೂಲವಾಗಿರುತ್ತೆ. ಕಪ್ಪು ಎಳ್ಳಿನ ಎಣ್ಣೆಯಿಂದ ದೀಪಾರಾಧನೆ ಮಾಡುವುದು, ಕಪ್ಪು ಎಳ್ಳಿನ ಎಣ್ಣೆಯಿಂದ ಮುಖ್ಯವಾಗಿ ಶನಿ ಪರಮಾತ್ಮನಿಗೆ ಅಭಿಷೇಕ ಮಾಡಿಸೋದು ಕೂಡ ನಿಮಗೆ ಕೆಲವೊಂದು ಅನುಕೂಲ ಫಲಗಳನ್ನು, ಆರೋಗ್ಯದಲ್ಲಿ ಸುಧಾರಣೆಯನ್ನು ನೀಡ್ತಾ ಇರ್ತಾರೆ. ಇನ್ನು ರಾಹು ಗ್ರಹ ಅನುಗ್ರಹಕ್ಕೋಸ್ಕರ ರಾಹುಕಾಲದ ಸಮಯದಲ್ಲಿ ಶ್ರೀ ದುರ್ಗಾ ಮಾತೆಗೆ ದೀಪಾರಾಧನೆ, ಕುಂಕುಮಾರ್ಚನೆ ಮಾಡಿಸೋದು, ಹೂವಿನ ಅಲಂಕಾರ ಮಾಡಿಸೋದು ಇತ್ಯಾದಿ ವಿಷಯಗಳಿಂದ ಮತ್ತಷ್ಟು ಶುಭ ಫಲಗಳನ್ನು ಮಕರ ರಾಶಿಯವರು ಪಡೆಯಬಹುದು. ನೀವು ಈಗ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಮುಖ್ಯವಾಗಿ ಈ ಸಂದರ್ಭದಲ್ಲಿ ನೀವು ಕೆಲವೊಂದು ಹೇಳಿರುವಂತಹ ಮುಂಜಾಗ್ರತೆ ಕ್ರಮಗಳಿಂದ ಎಲ್ಲ ಮನೆಗಳಲ್ಲಿ, ಎಲ್ಲ ಪರಿವಾರಗಳಲ್ಲಿ ಆ ಶ್ರೀಮನ್ನಾರಾಯಣನ ಆಶೀರ್ವಾದ ಇರಲಿ ಅಂತ ಹೇಳುತ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.